ಹಲೋ ಕನ್ನಡಿಗರೇ, ನಮಸ್ಕಾರ. ನಿನ್ನೆ ತಾನೇ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಲ್ಯಾಂಡ್ ಸರ್ವೇಯರು. 264 ಪೋಸ್ಟು. ನೆಕ್ಸ್ಟು ಜನರಲ್ ಕ್ಯಾಂಡಿಡೇಟ್ಸ್ಗೆ 600 ರೂಪಾಯಿ ಇದೆ. 2A 2B 3A ಆ್ಯಂಡ್ 3B ಕ್ಯಾಂಡಿಡೇಟ್ಸ್ಗೆ 300 ರೂಪಾಯಿ ಇದೆ. ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮೆನ್ಗೆ 50 ರೂಪೀಸ್ ಇದೆ. SC/ST ಕ್ಯಾಟಗರಿ ಅವರಿಗೇನು ಇಲ್ಲ. ನೆಕ್ಸ್ಟು ಅಪ್ಲಿಕೇಶನ್ ನಿನ್ನೆ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದು 10/4/2024, ಅಂದರೆ ನೆಕ್ಸ್ಟ್ ಮಂತ್ ಲಾಸ್ಟ್ ಡೇಟು. ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಕ್ವಾಲಿಫಿಕೇಷನ್ 12th, ITI, ಡಿಪ್ಲೊಮೊ, BE, BTech. ಈ ಅಪ್ಲಿಕೇಶನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೋಗಿ ಅಪ್ಲೈ ಮಾಡ್ಬೋದು ನೀವು. ನೋಡಿ ಸ್ನೇಹಿತರೆ, ಫಸ್ಟು ಗೂಗಲ್ಗೆ ಹೋಗಿ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಕಾಪಿ ಮಾಡಿ ಪೇಸ್ಟ್ ಮಾಡಿಕೊಡ್ರಿ. ಡೈರೆಕ್ಟ್ KPSC ವೆಬ್ಸೈಟ್ ಬರುತ್ತೆ. ಮೊದಲನೇದಾಗಿ ನೀವು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ತಿದ್ರೆ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಲಾಗಿನ್ ಕೊಡ್ತೀನಿ. ಲಾಗಿನಲ್ಲಿ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಕೇಳುತ್ತೆ. ಫಸ್ಟು ಯೂಸರ್ ನೇಮ್ ಹಾಕಿ. ನೀವು ನ್ಯೂ ರಿಜಿಸ್ಟ್ರೇಷನ್ ಆಗಿದ್ದ ಕೂಡಲೇ ನಿಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಮೆಸೇಜ್ ಮಾಡ್ತಾರೆ. ಫಸ್ಟು ಯೂಸರ್ ನೇಮ್ ಹಾಕಿ, ಆನಂತರ ಪಾಸ್ವರ್ಡು. ನೆಕ್ಸ್ಟು ಕ್ಯಾಪ್ಚಾ ಅಂತ ಇರುತ್ತೆ, ಕ್ಯಾಪ್ಚಾ ಒಂದು ಕ್ಲಿಕ್ ಮಾಡಿ. ನೆಕ್ಸ್ಟು ಲಾಗಿನ್ ಆದಮೇಲೆ ಈ ಥರ ಇನ್ಸ್ಟ್ರಕ್ಷನ್ ಕೊಡುತ್ತೆ. ಐ ಹ್ಯಾವ್ ರೀಡ್ ದಿ ಇನ್ಸ್ಟ್ರಕ್ಷನ್ ಓದ್ಕೊಳ್ಳಿ. ನೆಕ್ಸ್ಟ್ ಗೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ಅಪ್ಲೈ ಟು ಪೋಸ್ಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಕೊಡಿ. ಮೊದಲನೇದಾಗಿ ಇಲ್ಲಿ ಬೋಲ್ಡ್ ಟೈಪ್ ಅಂತ ಇದೆ. ಇಲ್ಲಿ ನೀವು SLC ಪಾಸ್ವರ್ಡ್ ಆನ್ ಆರ್ ಆಫ್ಟರ್ ದಿ ಇಯರ್ 2003, 2003 ನಂತರ ನೀವು SLC ಪಾಸ್ ಆಗಿದರೆ ಆ ಬ್ರ್ಯಾಕೆಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಎನ್ರೋಲ್ಮೆಂಟ್ ನಂಬರ್ ಅದೇ ತಗೊಂಡಿರುತ್ತೆ. ನೆಕ್ಸ್ಟು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕ್ಲಿಕ್ ಮಾಡಿ, SLC ರಿಜಿಸ್ಟ್ರೇಷನ್ ನಂಬರು. ನೆಕ್ಸ್ಟು ನಿಮ್ಮ ನೇಮು. ನೆಕ್ಸ್ಟು ನಿಮ್ಮ ಮದರ್ ನೇಮ್ ಟೈಪ್ ಮಾಡಿದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ. ನೆಕ್ಸ್ಟು ಜೆಂಡರು ಮೇಲ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮ್ಮ ಫಾದರ್ ನೇಮು. ನೆಕ್ಸ್ಟು ಡೇಟ್ ಆಫ್ ಬರ್ತ್ ಇದೆ. ನೆಕ್ಸ್ಟು ಮೊಬೈಲ್ ನಂಬರು. ನೆಕ್ಸ್ಟು ನಿಮ್ಮ ಇಮೇಲ್ ID. ಇಷ್ಟು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ನಿಮ್ಮ ಗುರುತಿನ ವಿವರಗಳನ್ನು ಕೇಳುತ್ತೆ. ನಿಮ್ಮ ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡಿ, ಇಂಡಿಯನ್ ಅಂತ. ನೆಕ್ಸ್ಟು ನಿಮ್ಮ ಗುರುತಿನ ಚೀಟಿ, ಆಧಾರ, ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡ್ ಯಾವ್ದಾದ್ರು ಕ್ಲಿಕ್ ಮಾಡ್ಬೋದು ನೀವು. ನೆಕ್ಸ್ಟ್ ನಿಮ್ಮ ಆಧಾರ್ ನಂಬರು ಟೈಪ್ ಮಾಡಿ. ಇಲ್ಲಿ ಟೈಪ್ ಮಾಡಿದ ನಂತರ ಇಲ್ಲಿ ಗೆಟ್ ಡೇಟಾ ಅಂತ ಬರುತ್ತೆ. ಆ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನೀವು ನಿಮ್ಮ ಆಧಾರ್ ಸಂಖ್ಯೆ ಎಲ್ಲ ತೋರಿಸುತ್ತೆ. ನೆಕ್ಸ್ಟು ನಿಮ್ಮ ಫೋಟೋನ ಚೂಸ್ ಮಾಡಬೇಕಾಗುತ್ತೆ. ಅದು 50 to 200 KB ಒಳಗಡೆ ಇರಬೇಕು. ಯಾವ ಫೋಟೋ ಅಂದರೆ ಆಧಾರ್ ಕಾರ್ಡ್ ಫೋಟೋ, ಅದು JPG ಫಾರ್ಮೆಟಲ್ಲಿ ಇರಬೇಕು. ನೆಕ್ಸ್ಟು ನಿಮ್ಮ ಸಿಗ್ನೇಚರ್ ಮಾಡಬೇಕು. 50 to 70 KB ಒಳಗಿರಬೇಕು. ನೋಡಿ, ಇಲ್ಲ ಆಲ್ರೆಡಿ ಆಗಿದೆ. ಈ ರೀತಿ ಇರಬೇಕು. ಆನಂತರ ನಿಮ್ಮ ಪರ್ಮನೆಂಟ್ ಅಡ್ರೆಸ್ನ ಟೈಪ್ ಮಾಡಿ ಈ ಬಾಕ್ಸ್ ಮೇಲೆ. ಆನಂತರ ನಿಮ್ಮ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಇದೆ, ಟೈಪ್ ಮಾಡ್ಬೋದು ಈ ರೀತಿ. ನೆಕ್ಸ್ಟ್ ನಿಮ್ಮ ಪಿನ್ ಕೋಡು, ನಿಮ್ಮ ಅಡ್ರೆಸ್ ಕೇಳುತ್ತೆ, ಟೈಪ್ ಮಾಡಿ. ನೆಕ್ಸ್ಟ್ ಆನಂತರ
ಇದೇನು ಬೇಡ ಬಿಡಿ. ನೆಕ್ಸ್ಟು ನೀವು ಪ್ರೀವಿಯಸ್ ಕೆ ಪಿ ಎಸ್ ಎಕ್ಸಾಮ್ ಅಟೆಂಡ್ ಮಾಡಿದರೆ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟರೆ ನಿಮ್ಮ ಹಿಂದಿನ ಕೆ ಪಿ ಎಸ್ ಸಿ ನಂಬರ್ ಕೇಳುತ್ತೆ, ನಿಮ್ಮ ರಿಜಿಸ್ಟರ್ ನಂಬರ್ ಒಂದು ಕೇಳುತ್ತೆ, ಅದೊಂದು ಕ್ಲಿಕ್ ಮಾಡಿದ ಕೂಡಲೇ ನೆಕ್ಸ್ಟ್ಗೆ ಹೋಗಿ, ಇಲ್ಲಾಂದರೆ ನೋ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ನಂಬರ್ ಆಫ್ ಅಟೆಂಪ್ಟ್ಸ್ ನೀವೇನಾದರೂ ಬರೆದಿರೋ ಎಕ್ಸಾಮ್ಸು ಎಸ್ ಅಂತ ಟೈಪ್ ಮಾಡಿ. ಈ ರೀತಿ ಕೇಳುತ್ತೆ, ಇಯರು, ರಿಜಿಸ್ಟರ್ ನಂಬರ್ ಆಫ್ ಅಟೆಂಪ್ಟ್ಸ್ ಕೇಳುತ್ತೆ, ಇಲ್ಲಾಂದರೆ ನೋ ಅಂತ ಟೈಪ್ ಮಾಡಿ. ಇಲ್ಲಿ ನೆಕ್ಸ್ಟ್ ಸೇವ್ ಅಂತ ಕೊಡಿ. ಸೇವ್ ಅಂತ ಆಗಿದ್ಕೊಂಡು ಪರ್ಸನಲ್ ಡೀಟೇಲ್ಸ್ ಸೇವ್ಡ್ ಅಂತ ಬರುತ್ತೆ. ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಆದಮೇಲೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳುತ್ತೆ, ಎಜುಕೇಷನ್ ವಿವರಗಳು. ನೆಕ್ಸ್ಟು ನೀವು ಎಜುಕೇಷನ್ ಕ್ವಾಲಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ನಿಮ್ಮ ಕ್ವಾಲಿಫಿಕೇಷನ್ ಟೈಪು 10th ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, 10th ರಿಜಿಸ್ಟರ್ ನಂಬರು, ಸ್ಟೇಟು, ರಿಸಲ್ಟ್ ಪಾಸ್ವರ್ಡ್ ಅಂತ ಬರುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಆಗಿದ ಕೂಡಲೇ ಎಲ್ಲ ಅದೇ ಆಟೋಮೆಟಿಕ್ ತಗೊಳುತ್ತೆ. ಓವರಾಲ್ ಮಾರ್ಕ್ಸ್ ಎಲ್ಲ ಅದೇ ಆಟೋಮೆಟಿಕ್ ತಗೊಳುತ್ತೆ. ಈ ರೀತಿ ಬರುತ್ತೆ. ನೀವು ಸೇವ್ ಅಂತ ಕೊಡಿ, ಸೇವ್ ಆಗುತ್ತೆ. ನೆಕ್ಸ್ಟು ನೀವು ಇಲ್ಲೇ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಮೇಲೆ ಹೋಗಿ, ನೀವು ಪಿ ಯು ಸಿ ಮಾಡಿದ್ರೆ ಪಿ ಯು ಸಿ ಕ್ಲಿಕ್ ಮಾಡಿ, ಡಿಪ್ಲೊಮಾ ಮಾಡಿದ್ರೆ ಡಿಪ್ಲೊಮಾ ಕ್ಲಿಕ್ ಮಾಡಿ. ನೆಕ್ಸ್ಟ್ ಡಿಪ್ಲೊಮಾ ಆದಮೇಲೆ ಡಿಗ್ರಿ ಕ್ಲಿಕ್ ಮಾಡಿ, ಟೈಪ್ ಮಾಡಿ. ನೆಕ್ಸ್ಟ್ ಡಿಪ್ಲೊಮಾ. ನೆಕ್ಸ್ಟ್ ನಿಮ್ಮ ರಿಜಿಸ್ಟರ್ ನಂಬರ್ ಕೇಳುತ್ತೆ, ಅದನ್ನು ಟೈಪ್ ಮಾಡಿ. ನೆಕ್ಸ್ಟು ನಿಮ್ಮ ಕಾಲೇಜ್ ನೇಮ್ ಕೇಳುತ್ತೆ. ಆನಂತರ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡಿ, ಕರ್ನಾಟಕ ಅಂತ. ನೆಕ್ಸ್ಟು ಬೋರ್ಡ್ ನೇಮು, ಡಿಪ್ಲೊಮಾ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತ ಟೈಪ್ ಮಾಡಿ. ನೆಕ್ಸ್ಟು ಡಿಪ್ಲೊಮಾ ಟೈಪ್ ಅಂತ ಇದೆ, ಯಾವ ಇದ್ರಲ್ಲಿ ಮಾಡಿರೋದು ಅಂತ. ನೆಕ್ಸ್ಟ್ ಸಿವಿಲ್ ಇಂಜಿನಿಯರಿಂಗ್ ಅಂತ ಸೆಲೆಕ್ಟ್ ಮಾಡ್ತಾನೆ. ರಿಸಲ್ಟ್ ಪಾಸ್ ಅಂತ ಕೊಡಿ. ನೆಕ್ಸ್ಟು ಮಾರ್ಕ್ಸ್ ಟೈಪು, ಮಾರ್ಕ್ಸ್ ಕೊಡಿ, ಡಿಪ್ಲೊಮಾ ಮಾರ್ಕ್ಸು. ನೆಕ್ಸ್ಟು ಓವರಾಲ್ ಸೆಕ್ಯೂರ್ಡ್ ಮಾರ್ಕ್ಸು, ಟೋಟಲ್ ಮಾರ್ಕ್ಸು ಟೈಪ್ ಮಾಡಬೇಕು. ನೆಕ್ಸ್ಟು ನೀವು ತೊಗೊಂಡಿರೋ ಅಂಕವನ್ನು ಟೈಪ್ ಮಾಡಬೇಕಾಗುತ್ತೆ. ನಾನು ಸುಮ್ಮನೆ ಸ್ಯಾಂಪಲ್ ತೋರಿಸ್ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಓವರಾಲ್ ಮಾರ್ಕ್ಸ್ ಕೇಳುತ್ತೆ ಡಿಪ್ಲೊಮಾದು, ಅದನ್ನು ಟೈಪ್ ಮಾಡಿ. ನೆಕ್ಸ್ಟು ಪರ್ಸೆಂಟೇಜ್ ಕೇಳುತ್ತೆ, ಪರ್ಸೆಂಟೇಜನ್ನು ಟೈಪ್ ಮಾಡಿ. ನೆಕ್ಸ್ಟ್ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೇಳುತ್ತೆ, ಅಂದರೆ ನಿಮ್ಮ ಡಿಪ್ಲೊಮಾ ಸರ್ಟಿಫಿಕೇಟ್ ಕೇಳುತ್ತೆ. ನಾನು ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ, ಮೀಡಿಯಾ ಪ್ಯಾಕರ್ ಅಂತ. ನೀವು ಎಲ್ಲಿ ಸೆಲೆಕ್ಟ್ ಮಾಡಿದ್ರೋ ಅಲ್ಲಿ ಹೋಗಿ ಹಾಕಿ. ನೋಡಿ, ಇಲ್ಲಿದೆ ಡಿಪ್ಲೊಮಾ ಸರ್ಟಿಫಿಕೇಟು, ಕ್ಲಿಕ್ ಮಾಡಿದೆ. JPG ಫಾರ್ಮೆಟಲ್ಲಿ ಇರಲಿ ಆದಷ್ಟು. ನೆಕ್ಸ್ಟ್ ಡ್ಯೂರೇಷನ್ ಕೇಳುತ್ತೆ ಡಿಪ್ಲೊಮಾದು, 3 years. ನೆಕ್ಸ್ಟ್ ಇಲ್ಲಿ ಸೇವ್ ಅಂತ ಕಾಣ್ತದೆ ಬಟನ್ನು, ಸೇವ್ ಮೇಲೆ ಕ್ಲಿಕ್ ಮಾಡಿ. PDF ಫಾರ್ಮೆಟಲ್ಲಿ ಇರಬೇಕಂತೆ. ಓಕೆ ಗೈಸ್, ಸಾರಿ, PDF ಫಾರ್ಮೆಟಲ್ಲೇ ಇರಬೇಕಂತೆ ಡಿಪ್ಲೊಮಾ ಸರ್ಟಿಫಿಕೇಟು.
ನೋಡಿ ಇಲ್ಲಿದೆ ಡಿಪ್ಲೊಮಾ ಸರ್ಟಿಫಿಕೇಟ್ PDF. ಎಸ್, ನೆಕ್ಸ್ಟ್ ಸೇವ್ ಅಂತ ಕ್ಲಿಕ್ ಮಾಡಿ. ಪ್ಲೀಸ್ ಅಪ್ಲೋಡ್ 2 MB ಕಡಿಮೆ ಇರಬೇಕಂತೆ ಅದು. ಓಕೆ, ನೆಕ್ಸ್ಟ್ ಗಾಯ್ಸ್ ಇಲ್ಲಿ ನೀವು ಡಿಗ್ರಿ ನಿಮ್ಮದಾಗಿದೆ ಡಿಗ್ರಿ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಟೈಪ್ ಮಾಡಿರಿ ಇಲ್ಲಿ. ನೆಕ್ಸ್ಟ್ ನಿಮ್ಮ ರಾಜ್ಯ ಕರ್ನಾಟಕ ಟೈಪ್ ಮಾಡಿ. ನೆಕ್ಸ್ಟ್ ನಿಮ್ಮ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿರಿ. ನೆಕ್ಸ್ಟ್ ನಿಮ್ಮ ಕಾಂಬಿನೇಷನ್ನು ಯಾವ ಡಿಗ್ರಿ ಯಾವ ಕೋರ್ಸಿಂದ ಅಂತ ಸಿವಿಲ್ ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಸೆಲೆಕ್ಟ್ ಕೊಡಿ. ಓಕೆ, ನೆಕ್ಸ್ಟ್ ನೀವು ತೊಗೊಂಡಿರೋ ಅಂಕ ನಿಮ್ಮ ರಿಸಲ್ಟ್ ಏನಾಗಿದೆ ಪಾಸ್ ಅಂತ ಕೊಡಿ. ನೆಕ್ಸ್ಟ್ ಮಾರ್ಕ್ಸ್ ಟೈಪ್ ಕೇಳ್ತಾರೆ. CGP ಅಂದರೆ CGP ಕೊಡಿ, ಇಲ್ಲ ಮಾರ್ಕ್ಸ್ ಅಂತಂದರೆ ಮಾರ್ಕ್ಸೇ ಕೊಡಿ. ನೆಕ್ಸ್ಟು ನಿಮ್ಮದು ನೀವು ಗಳಿಸಿರೋ ಅಂಕವನ್ನು ಟೈಪ್ ಮಾಡಿ. ಸುಮ್ಮನೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ನೀವು ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಟೈಪ್ ಮಾಡಬೇಕಾಗುತ್ತೆ, ನಿಮ್ಮ VTL ತೊಗೊಂಡಿರೋ ಅಂಕನ. ನೆಕ್ಸ್ಟ್ ನಿಮ್ಮ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಹಾಕಿ. ನೆಕ್ಸ್ಟು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಡಾಕ್ಯುಮೆಂಟ್ ಕೇಳುತ್ತೆ. ಅಂದರೆ ನಿಮ್ಮ ಪ್ರಾವಿಷನಲ್ ಸರ್ಟಿಫಿಕೇಟ್ ಅಂದ್ರೆ ಆಯಿತು ಅಥವಾ ಒರಿಜಿನಲ್ ಆಯಿತು. ನೆಕ್ಸ್ಟ್ ಸೆಲೆಕ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಡ್ಯೂರೇಷನ್ ಕೇಳುತ್ತೆ. ನಾವು ಡಿಪ್ಲೊಮಾ ಮೇಲೆ ಹೋಗಿದ್ರಿಂದ 3 ವರ್ಷ ತೊಗೊತೀವಿ. ನೀವು PUC ಮೇಲೆ ಹೋಗಿದ್ರಿಂದ 4 ವರ್ಷ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೇವ್ ಅಂತ ಇದೆ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸಕ್ಸಸ್ಫುಲಿ ಡನ್. ಓಕೆ, ಇಷ್ಟಾದಮೇಲೆ 3 ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಆದಮೇಲೆ ನಿಮ್ಮ ರಿಸರ್ವೇಷನ್ ಡೀಟೇಲ್ಸ್ ಕೇಳುತ್ತೆ. ಆರ್ ಯು ಕ್ಲೈಮಿಂಗ್ ರಿಸರ್ವೇಷನ್ ಅಂತ ಕೇಳುತ್ತೆ. ಮೀಸಲಾತಿ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಎಸ್ ಅಂತ ಕೊಟ್ಟು ಆದಮೇಲೆ ಇಲ್ಲಿ ಕೇಳುತ್ತೆ ಮ್ಯಾನ್ಯುಯಲ್ ಎಂಟ್ರಿ, ಅಂದರೆ ನಾವೇ ಟೈಪ್ ಹಾಕಬೇಕಾಗುತ್ತೆ ಫುಲ್ ಡೀಟೇಲ್ಸು. ಇಲ್ಲಿ ಕ್ಲಿಕ್ ಅಥವಾ ಗೆಟ್ ಡಾಟಾ ಫ್ರಮ್ ಸಿಸ್ಟಮ್ ಅಂದರೆ ಆಟೋಮೆಟಿಕ್ ತೊಗೊಳುತ್ತಿದ್ದು. RD ನಂಬರನ್ನು ಕ್ಲಿಕ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ನಿಮ್ಮ RD ನಂಬರೊಂದು ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವು RD ನಂಬರ್ ಟೈಪ್ ಆದಮೇಲೆ ಗೆಟ್ ಡಾಟಾ ಅಂತ ಕೊಡಿ. ವಿವರಗಳು ಬರುತ್ತೆ. ಓಕೆ, ನಿಮ್ಮ ಎಲ್ಲ ಫುಲ್ ಬರುತ್ತೆ ನಿಮ್ಮ ಡೀಟೇಲ್ಸು. ನೆಕ್ಸ್ಟ್ ಕ್ಯಾಟಗರಿ ಟೈಪ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂದರೆ ನಿಮ್ಮ ಸರ್ಟಿಫಿಕೇಟ್ ಕೇಳುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟು. ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವು ಆರ್ ಯು ಕ್ಲೈಮಿಂಗ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳುತ್ತೆ. ನೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬ್ಯಾಟಲ್ ಮಿಲಿಟ್ರಿ ಪರ್ಸನ್ ಅದೆಲ್ಲ ಕೇಳುತ್ತೆ, ಎಲ್ಲ ನೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ರೂರಲ್ ರಿಸರ್ವೇಷನ್ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲ ನೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆರ್ ಯು ಕ್ಲೈಮಿಂಗ್ ಎ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ರಿಸರ್ವೇಷನ್, ನೋ ಅಂತ ಕ್ಲಿಕ್ ಮಾಡಿ. ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಆ ರಿಸರ್ವೇಷನ್ ಡಾಕ್ಯುಮೆಂಟ್ ಕೇಳುತ್ತೆ, ಟೈಪ್ ಅಪ್ಲೈ ಮಾಡಿ. ನೆಕ್ಸ್ಟ್ ಆರ್ ಯು ಕ್ಲೈಮಿಂಗ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಆಗಿದ್ದರೆ ನೀವು ಎಸ್ ಅಂತ ಟೈಪ್ ಮಾಡಿರಿ. ನೆಕ್ಸ್ಟ್ ಡಾಕ್ಯುಮೆಂಟ್ ಕೇಳುತ್ತೆ, ಹಾಕಿ. ನೆಕ್ಸ್ಟ್ ನೋ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಆರ್ ಯು ಕ್ಲೈಮಿಂಗ್ HK ರೀಸನ್ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲ ನೋ ಅಂತ ಕ್ಲೈಮ್ ಮಾಡಿ. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ವಾಂಟ್ ಅಂತ ಕೊಟ್ಟರೆ ಎಸ್ ಅಂತ ಕ್ಲಿಕ್ ಮಾಡಿ. ಏಜ್ ರಿಲ್ಯಾಕ್ಸೇಷನ್ ಟೈಪ್ ಕೇಳುತ್ತೆ. ನೆಕ್ಸ್ಟ್ ವಿಲೇಜ್ ಗ್ರೂಪ್ ಇನ್ಸ್ಪೆಕ್ಟರ್ ಅದೆಲ್ಲ ಕೇಳುತ್ತೆ, ಏನೇನೋ ಅದೆಲ್ಲ ಇದ್ದರೆ ಕೊಡಿ, ಇಲ್ಲಾಂದರೆ ಡೈರೆಕ್ಟ್ ನೋ ಅಂತ ಟೈಪ್ ಮಾಡಿರಿ. ಆರ್ ಯು ಗೌರ್ಮೆಂಟ್ ಎಂಪ್ಲಾಯ್, ನೋ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಆರ್ ಯು ಏಬಲ್ಡ್ ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ ಅಂದರೆ ನೋ ಅಂತ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಇಲ್ಲಿ ಸೇವ್ ಅಂತ ಟೈಪ್ ಕಾಣ್ತಾ ಇದೆ ನೋಡಿ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ರಿಸರ್ವೇಷನ್ ಡೀಟೇಲ್ಸ್ ಸೇವ್ಡ್ ಆಯಿತು.
ಸಕ್ಸಸ್ಫುಲಿ. ನೆಕ್ಸ್ಟು ಇಲ್ಲಿ 3 ಟಿಕ್ ಮಾರ್ಕ್ ಆಗಿದೆ, ಇನ್ನೂ 3 ಇದೆ. ನೆಕ್ಸ್ಟು ಫೋರ್ತು ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಕೇಳುತ್ತೆ. ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮ್ಮ ಎಸ್ ಅಂತ ಟೈಪ್ ಮಾಡಿರಿ, ಇಲ್ಲಂತ ಎಸ್ ಅಂತ ಕೊಟ್ಟರೆ ನಿಮ್ಮ ಏನೇನಿದೆ ಡಾಕ್ಯುಮೆಂಟ್ಸ್ ಅದೆಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ನೋಡಿ ಇವೆಲ್ಲ ಕೇಳುತ್ತೆ. ನೇಮ್ ಆಫ್ ದ ಆರ್ಗನೈಸೇಷನ್ ಟೈಪು. ನೆಕ್ಸ್ಟು ಡೆಸಿಗ್ನೇಷನ್ ಕೇಳುತ್ತೆ, ಹುದ್ದೆ ಹೆಸರು. ನೆಕ್ಸ್ಟು ದಿನಾಂಕ ಕೇಳುತ್ತೆ, ಎಲ್ಲಿಂದ ಎಲ್ಲಿವರೆಗೂ ವರ್ಕ್ ಮಾಡಿರಿ ಅಂತ. ನೆಕ್ಸ್ಟ್ ಅದರ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೇಳುತ್ತೆ. ಇಲ್ಲ ಅಂದರೆ ನೋ ಅಂತ ಟೈಪ್ ಮಾಡಿರಿ. ನೆಕ್ಸ್ಟ್ ಸೇವ್ ಅಂತ ಕೊಡಿ ಅಷ್ಟೇ. ಓಕೆ. ನೆಕ್ಸ್ಟ್ ಇನ್ನು 2 ಮಾರ್ಕ್ಸ್ ಇದೆ, 5th 6th. ನೆಕ್ಸ್ಟ್ 5th ಡೀಟೇಲ್ಸ್ಗೆ ಹೋಗಿ. ನೆಕ್ಸ್ಟು ನಿಮ್ಮೇಲೆ ಏನಾದರೂ ಕ್ರಿಮಿನಲ್ ಕೇಸ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಟೈಪ್ ಮಾಡಿ. ಯಾರು ಕ್ರಿಮಿನಲ್ ಕೇಸ್ ಕೊಟ್ಟಿರಲ್ಲ. ನೆಕ್ಸ್ಟು ವೆದರ್ ಕರೆಂಟ್ಲಿ ಡಿವರ್ಡ್ ಆರ್ ಬ್ಲ್ಯಾಕ್ ಲಿಸ್ಟೆಡ್ ಇನ್ KPSC. ನೀವೇನು ಡಿವರ್ಡ್ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೇವ್ ಕೊಡಿ. ಓಕೆ, ಸೇವ್ ಆಯಿತು. ನೆಕ್ಸ್ಟು 6th ಡೀಟೇಲ್ಸು ಲಾಸ್ಟು. ಆರ್ ಯು ಪಾಸ್ಡ್ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಕಂಡಕ್ಟೆಡ್ ಇನ್ KPSC ಫ್ರೇಮು 29/11/2022 ನಂತರ ಪಾಸ್ ಆಗಿದ್ದರೆ ನೀವು ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟರೆ ಡೇಟ್ ಆಫ್ ಎಕ್ಸಾಮಿನೇಷನ್, ರಿಜಿಸ್ಟರ್ ನಂಬರು, ಆ ಡಾಕ್ಯುಮೆಂಟ್ ಕೇಳುತ್ತೆ, ನೀವು ಬರೆದಿರೋಂಥ ಡಾಕ್ಯುಮೆಂಟು ಅದನ್ನು ಹಾಕಬೇಕಾಗುತ್ತೆ ಡಾಕ್ಯುಮೆಂಟು. ಇಲ್ಲಾಂದರೆ ನೋ ಅಂತ ಕೊಡಿ. ಓಕೆ. ನೆಕ್ಸ್ಟ್ ಸೇವ್ ಅಂತ ಕೊಡಿ. ಸೇವ್ ಆದಮೇಲೆ ನೆಕ್ಸ್ಟ್ ಫೈನಲ್ ಸಬ್ಮಿಟ್ ಅಂತ ಇದೆ, ಇಲ್ಲಿ ಕಾಣ್ತಾ ಇದೆ ಬಾಕ್ಸು. ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಎಸ್, ಫೈನಲಿ ಸಕ್ಸಸ್ಫುಲಿ ಆಯಿತು. ಎಸ್, ಪ್ರಿವ್ಯೂ ಪ್ರಿಂಟ್ ಡಾಕ್ಯುಮೆಂಟ್ ಅದಿದೆ, ಕ್ಲಿಕ್ ಮಾಡಿ ಟೈಪ್. ಎಸ್ ಗೈಸ್, ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತಿಲ್ಲ. ಓಕೆ. ನೆಕ್ಸ್ಟ್ ಪ್ರಿಂಟ್ ಒಂದು ಸತಿ ಚೆಕ್ ಮಾಡಿಕೊಳ್ರಿ, ಕರೆಕ್ಟ್ ಇದ್ದರೆ ಪ್ರಿಂಟ್ ಕೊಡಿ, ಇಲ್ಲಾಂದರೆ ಮತ್ತೆ ರೀರೈಟ್ ಮಾಡಿ ಅಷ್ಟೇ. ನೆಕ್ಸ್ಟ್ ಪ್ರಿಂಟ್ ಕೊಡಿ. ಎಸ್, ದಿಸ್ ಇಸ್ ಎನ್ರೋಲ್ಮೆಂಟ್ ಕಮ್ ರಿಜಿಸ್ಟ್ರೇಷನ್ ಫ್ರಮ್ ಓನ್ಲಿ, ನಾಟ್ ಅಪ್ಲೈಡ್ ಅಪ್ಲಿಕೇಶನ್ ಫಾರ್ಮ್. ಓಕೆ. ನೆಕ್ಸ್ಟ್ ಸೇವ್ ಕೊಡಿ. ಸೇವ್ಡ್ as PDF. ಎಸ್, ಸೇವ್ ಆಗಿದೆ. ಎಸ್ ಗಾಯ್ಸ್, ಸೇವ್ ಆಯಿತು. ಒಂದ್ಸರಿ ಚೆಕ್ ಮಾಡಿಕೊಳ್ರಿ. ಓಕೆ ಗಾಯ್ಸ್, ಥ್ಯಾಂಕ್ ಯು. ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಮ್ಮ ಚಾನಲ್ಗೆ. ಓಕೆ ಕನ್ನಡಿಗರಿಗೆ ಥ್ಯಾಂಕ್ ಯು.